ರಾಜಕೀಯ ತಿಕ್ಕಾಟಕ್ಕೂ ಇದು ಕಾರಣ ಆಗ್ತಾ ಇದೆ. ವೈಎಸ್ಆರ್ಪಿನ ಮುಖಂಡ ಜಗನ್ಮೋಹನ್ ರೆಡ್ಡಿ ಕೂಡ ಈಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವ್ರೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಅಲ್ಲು ಅರ್ಜುನ್ ಅವರನ್ನ ಬಂಧಿಸಿದಂತಹ ಕ್ರಮ ಸರಿಯಾದದ್ದಲ್ಲ, ಇದು ಖಂಡನೀಯ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಲ್ಲು ಅರ್ಜುನ್ ಅವರ ಫ್ಯಾಮಿಲಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ನಿಂತ್ಕೊಂಡಿದ್ರು. 25 ಲಕ್ಷ ದುಡ್ಡು ಕೊಟ್ಟರು, ಫ್ಯಾಮಿಲಿದ ಎಲ್ಲ ಎಕ್ಸ್ಪೆನ್ಸಸ್ ಅನ್ನ ನಾನು ನೋಡ್ಕೊಳ್ತೀನಿ, ಎಜುಕೇಶನ್ ಇಂದ ಹಿಡಿದು ಆಸ್ಪತ್ರೆಗೆ ತಗಲಿರುವಂತಹ ವೆಚ್ಚ ಎಲ್ಲ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ ಮೇಲೂ ಕೂಡ ಷಡ್ಯಂತ್ರದ ಕಾರಣಕ್ಕೋಸ್ಕರ ಈ ರೀತಿ ಮಾಡಲಾಗಿದೆ ಅನ್ನೋದು ಇವ್ರ ಮಾತು. ಇವ್ರು ಮಾತ್ರ ಅಲ್ಲ, ಇನ್ಫ್ಯಾಕ್ಟ್ ಬಿಜೆಪಿಯ ಕೆಲ ನಾಯಕರು ಕೂಡ ಈ ಭಾಗದಲ್ಲಿ ಅದನ್ನೇ ಹೇಳ್ತಾ ಇದ್ರು. ಕಾಂಗ್ರೆಸ್ನವ್ರ ಪರ ಪ್ರಚಾರ ಮಾಡೋಕೆ ಹೋಗ್ಲಿಲ್ಲ, ಹಿಂಗಾಗಿ ಅರೆಸ್ಟ್ ಮಾಡಿಸಿದ್ರು ಪ್ರಭಾವವನ್ನ ಬೀರಿಸಿ. ಇಲ್ಲಾಂದ್ರೆ ಇದನ್ನ ಅರೆಸ್ಟ್ ಮಾಡುವಂತಹ ಪ್ರಕರಣ ಈ ರೀತಿ ಒಂದೇ ದಿನದಲ್ಲಿ ಇಷ್ಟೆಲ್ಲ ಆಕ್ಷನ್ಸ್ ಅನ್ನು ತಗೊಳ್ಳುವಂತಹ ಪ್ರಕರಣ ಅಲ್ಲ ಅಂತ ಇದ್ರು. ಮತ್ತೆ ಲಾಸ್ಟ್ ಟೈಮ್ ಚುನಾವಣೆ ಸಂದರ್ಭದಲ್ಲಿ ಇವ್ರ ಪಾರ್ಟಿ ಪರವಾಗಿ ಇವ್ರ ಫ್ಯಾಮಿಲಿ ಪ್ರಚಾರ ಮಾಡಿತ್ತು ಅನ್ನೋದು ಒಂದು ಥಿಯರಿ ಇದೆ.